ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಒಂದು ಒಳ್ಳೆ ಕಲಬುರಗಿ ದಾಲ್ ಫ್ರೈ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದಿಷ್ಟು ತೊಗರಿಬೇಳೆ ಮತ್ತು ಒಂದಿಷ್ಟು ಹೆಸರು ಬೇಳೆ ತೊಗೊಳ್ಳಿ. ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ರಿಕ್ವೈರ್ಡ್ ಆಗುತ್ತೋ ಅಷ್ಟು ತೊಗೊಳ್ಳಿ. ನೀವು ಕುಕ್ಕರಲ್ಲಿ ಕೂಡ ಕುದಿಸ್ಬೋದು. ನಾನು ಬೊಗಣೆಯಲ್ಲಿ ಕುದಿಸ್ತಾ ಇದ್ದೀನಿ. ಸ್ವಲ್ಪ ನೀರು ತೊಗೊಂಡಿದ್ದೀನಿ, 1.5 ಗ್ಲಾಸಷ್ಟು. ಅದಕ್ಕೆ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಅದು ತುಂಬ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಕುದ್ದು ಪೂರ್ತಿ ಸಣ್ಣಗಾಗೋ ತನಕ ಕುದಿಸ್ಬೇಕು. ನೀವು ಕುಕ್ಕರಲ್ಲಿ ಇಟ್ಟರೆ ಮಿನಿಮಮ್ 2 ವಿಸಿಲ್ ಆಗೋ ತನಕ ಬಿಡಬೇಕು. ಸೊ ಇವಾಗ ಒಗ್ಗರಣೆ ಹೆಂಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಪಾತ್ರೆ ತೊಗೋಬೇಕು. ಕಡಾಯಿ ಬೇಕಂದರೆ ಕಡಾಯಿ ತೊಗೊಳ್ಳಿ, ಬುಟ್ಟಿ ಬೇಕಂದರೆ ಬುಟ್ಟಿ ತೊಗೊಳ್ಳಿ. ನೀವು ಪಲ್ಯ ಇದರಲ್ಲಿ ಒಗ್ಗರಣೆ ಹೊಡಿತೀರಲ್ವ, ಆ ಥರ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಳ್ಳಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ನಾನು ಕಸೂರಿ ಮೆಂತ್ಯ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟೊಂದು ಮಸಾಲೆಗಳನ್ನು ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಮಿನಿಮಮ್ 2 ನಿಮಿಷ ತನಕ ಫ್ರೈ ಮಾಡಬೇಕು. ನಾನು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚಿಕ್ಕದಾಗೇನು ಕಟ್ ಮಾಡಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಒಣ ಖಾರ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಆಲ್ರೆಡಿ ಖಾರ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಸಲುವಾಗಿ ಒಣ ಖಾರನ ಹಾಕ್ಕೊಳ್ಳಿ. ಒಣ ಖಾರ ಇರಲಿಕ್ಕಂದರೆ MTR ಮಸಾಲ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಎಣ್ಣೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಪ್ಲೇಟ್ನ ಮುಚ್ಚಿ ಬಿಡಬೇಕು. ಆಮೇಲೆ ಈ ಕಡೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅಳಸ್ ಮಾಡ್ಕೋಬೇಕು ಬೇಳೆಗೆ. ಈಗ ಅದನ್ನು ಒಗ್ಗರಣೆ ಹಾಕಿದ್ರಲ್ವ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ಚಪಾತಿ ಜೋಡಿ, ರೊಟ್ಟಿ ಜೋಡಿ, ಆಮೇಲೆ ಅನ್ನದ ಜೋಡಿ ಉಣ್ಬೇಕು ಅಂದರೆ ಸ್ವಲ್ಪ ಅಳಸ್ ಮಾಡಿಕೊಂಡು ಹಚ್ಕೊಂಡು ಉಣ್ಬೋದು. ಯಾಕೆ ಇದು ಗುಲ್ಬರ್ಗ ಸೈಡ್ ಜಾಸ್ತಿ ಮಾಡ್ತಾರೆ ಅಂದರೆ ಆ ಕಡೆ ಕಾಳುಗಳು ಬೆಳೆಯೋದು ಜಾಸ್ತಿ. ಸೊ ಅದರ ಸಲುವಾಗಿ ಆ ಕಡೆನೇ ಅದನ್ನು ಸ್ಪೆಷಲ್ ಅಂತ ನೋಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಕೂಡ ಈ ಡಿಶ್ನ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ.